ಏನು ತಾವು ನೋಡ್ದಂಗೆ ನವೆಂಬರ್ 5ನೇ ತಾರೀಕು ನಾವು ಕೋಲಾರ ನಚಿಕೇತ ಭವನದಿಂದ ಏನು ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೆ ನಾವು ಒಂದು ಪಾದಯಾತ್ರೆ ಮಾಡ್ತೀವಿ. ಉದ್ದೇಶ ಏನು, ನಮ್ಮ ರಾಜ್ಯದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಒಂದು 2ನೇ ಹಂತದ ಒಂದು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ. 2ನೇ ಹಂತದಂದರೆ ಮೊದಲನೇ ಹಂತದ ಎಲ್ಲಿಂದ ನೀವು ಮಾಡ್ತೀರಿ ಅಂತ ಹೇಳಿ ಅನೇಕ ಒಂದು ಡೌಟ್ ಇದೆ. ಮೊದಲನೇ ಹಂತದ್ದು ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಏನು 45 ದಿನಗಳ ಒಂದು ಕಾಲ್ನಡಿಗೆ ಜಾಥಾ, 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಅದು ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹೋರಾಟ. ಅಂತ ಹೋರಾಟ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂಥ ಕೆಲಸ ಮಾಡ್ತೀವಿ. ಆ ಸಂದರ್ಭದಲ್ಲಿ ಏನು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ನಮಗೆ ಒಂದು ಆಶ್ವಾಸನೆ ಕೊಡ್ತಾರೆ. ಏನಂತ 3 ತಿಂಗಳೊಳಗೆ ಒಂದು ಕಾಮಗಾರಿಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಅದಾದ ಮೇಲೆ 3 ತಿಂಗಳಾಯಿತು, 6 ತಿಂಗಳಾಯಿತು, ಈಗ ಏನು ಹತ್ತತ್ರ ವರ್ಷ ಆಗ್ತಾ ಇದೆ. ಇದುವರೆಗೂ ಇನ್ನೂ ಪ್ರಾರಂಭ ಮಾಡಿಲ್ಲ. ಈ ನಿಟ್ಟಿನಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ 2ನೇ ಹಂತದ ಪಾದಯಾತ್ರೆ ಮಾಡಿದ್ವಿ. ಇದುವರೆಗೂ ಯಾವುದೇ ಕಾರ್ಯ ಪ್ರಾರಂಭ ಆಗಿಲ್ಲ. ಏನು ಈಗ ಅಧಿವೇಶನ ನಡೀತಾ ಇದೆ, ಇದುವರೆಗೂ ಇದ್ರ ವಿಚಾರವಾಗಿ ಧ್ವನಿ ಕೂಡ ಎತ್ತಿಲ್ಲ. ಒಂದು ಏನು, ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬರೀ ಆ ಜಯಂತಿಗಳು ಬಂದರೆ, ಆ ಜಯಂತಿ ಯಾವುದು, ವಾಲ್ಮೀಕಿ ಜಯಂತಿ ಬಂದರೆ ವಾಲ್ಮೀಕಿಯವರ ಬಗ್ಗೆ, ಕೆಂಪೇಗೌಡರ ಜಯಂತಿ ಬಂದರೆ ಕೆಂಪೇಗೌಡರ ಬಗ್ಗೆ, ಅದ್ರ ಬಗ್ಗೆ ನಾವು ಹೇಳಿ ಆ ಸಮುದಾಯದ ಓಟನ್ನು ಕಸಿಯುವಂಥ ಕೆಲಸ ಮಾಡ್ತಾರೆ. ಈಗ ನಿಜವಾಗ್ಲೂ ನಾನು ಅಂಬೇಡ್ಕರ್ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ, ದಲಿತರ ಪರವಾಗಿದ್ದೀನಿ ಅಂತ ತಾವು ಎಲ್ಲ ವೇದಿಕೆ ಮೇಲೆ ತಾವೆಲ್ಲ ರಾರಾಜಿಸ್ಕೊಂಡು ತಾವೆಲ್ಲ ಹೇಳಿಕೆ ಕೊಡ್ತೀರ. ಆದರೆ ಬಾಬಾ ಸಾಹೇಬರು ಕುರಿತಾಗಿ ತಾವು ಘೋಷಣೆ ಮಾಡಿ ಏನು 14/4/2025 ತಾವು ಘೋಷಣೆ ಮಾಡ್ತೀರಾ. ಅದಕ್ಕಿಂತ ಮೊದಲು ಏನು 2025 ಏಪ್ರಿಲ್ ನಾವು ಹಿಂದುಗಡೆ ನಾವು ಸುಮಾರು ಚಳಿಗಾಲ ಅಧಿವೇಶನದಲ್ಲಿ ಹೋರಾಟ ಮಾಡಿ ಮನವಿ ಕೊಟ್ರಿ, ಮತ್ತು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿ ಮನವಿ ಕೊಟ್ರಿ. ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡು ಬರ್ತಿದ್ದಾಗ ನಮಗೆ ಹಿಂಬರ ಕೊಡ್ತಾರೆ. ಯಾವಾಗ ಜನವರಿ ತಿಂಗಳು ಒಂದು 28-29ನೇ ತಾರೀಕಂದು ನಮಗೆ ಒಂದು ಹಿಂಬರ ಕೊಡ್ತಾರೆ. ಏನಂತ ಕೊಡ್ತಾರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಯಾವುದೇ ಕಾರಣಕ್ಕೂ ನೀವು ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಇದೇ ಸರ್ಕಾರದವರು ನಮಗೆ ಹಿಂಬರ ಕೊಡ್ತಾರೆ. ನೀವು ಮಾಡಕ್ಕೆ ಬರೋದಿಲ್ಲ ಅಂತ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಮೊದಲನೇ ಪಾದಯಾತ್ರೆ ನಾವು ಮಾಡಿದಾಗ ನಮಗೆ ಯಶಸ್ಸು ಸಿಗುತ್ತೆ. ಆ ಹೋರಾಟಕ್ಕೆ 45 ದಿನ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಬಂದಾಗ ಆ ಹೋರಾಟಕ್ಕೆ ಸರ್ಕಾರ ಗಮನ ಸೆಳೆಯುವಂಥ ಹೋರಾಟ ಆಗುತ್ತೆ. ಯಾಕಂದರೆ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಹೋರಾಟ ಮಾಡಿದ್ದು. ಆ ಹೋರಾಟದ ಆ ಒಂದು ಹೋರಾಟ ನಾವು ಆ ಬಿಸಿಲಲ್ಲಿ ನಾವು ಸತ್ತು ಬದುಕಿರೋದು ಆ ಹೋರಾಟಕ್ಕೆ ಒಕ್ಕೆ ಸ್ಪಂದಿಸಿದ್ರು. ಆ ಒಂದು ಹೇಳಿಕೆ ಕೊಟ್ಟರು. ಏನಂತ, ನಾನು ಈ ದೇಶದಲ್ಲೇ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಆವತ್ತು ಏನಾಗಿತ್ತಂದರೆ ಆ ದಿನ ಬಂದು ಅಂಬೇಡ್ಕರ್ ಜಯಂತಿ ದಿನ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು ಹೇಳಿದ್ದಾರೆ. ಓಕೆ, ಅವನ್ನೆಲ್ಲ ಎಲ್ಲ ದಲಿತರು, SC ST ಎಲ್ಲ OBCಗಳು ಎಲ್ಲ ಅಂಬೇಡ್ಕರ್ ಪರವಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಖುಷಿ ಪಟ್ಟರು. ಆದರೆ ಇವತ್ತಿಗೂ ಕೆಲಸ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಈ ನಿಟ್ಟಿನಲ್ಲಿ ಯಾಕಂದರೆ ದಲಿತ ಸಂಘಟನೆ ಹುಟ್ಟಿದ್ದೇ ನಮ್ಮ ಕೋಲಾರ ಜಿಲ್ಲೆಯಿಂದ. ಹಾಗಾಗಿ ಅದಕ್ಕಾಗಿಯೇ ನಾವು 2ನೇ ಪಾದಯಾತ್ರೆ ನಾವು ನಚಿಕೇತ ಕೋಲಾರದಿಂದ ನವೆಂಬರಲ್ಲಿ ನಾವು ಮಾಡಿದ್ವಿ. ಹೋದಾಗ ಹೊಸಕೋಟೆ ಟೋಲ್ ಹತ್ರ ನಾವು ನೋಡಿ ಸ್ವಾಮಿ, ನಮ್ಮ ಕೈಯಲ್ಲಿ ದೊಣ್ಣೆಗಳಿದ್ದಿಲ್ಲ, ಮುಚ್ಚಿದ್ದಿಲ್ಲ, ಬೇರೆ ಯಾವುದೋ ನಮ್ಮ ಹತ್ರ ವಸ್ತ್ರಗಳು ಏನಿದ್ದಿಲ್ಲ. ನಮ್ಮ ಕೈಯಲ್ಲಿ ಇದ್ದಿದ್ದು ಏನು ಗೊತ್ತಾ ಸ್ವಾಮಿ, ಒಂದು ನೀಲಿ ಬಾವುಟ, ನೀಲಿ ಶಾಲು, ಒಂದು ಈ ದೇಶವನ್ನು ರಕ್ಷಿಸಿದಂಥ ಸಂವಿಧಾನದ ಪೀಠಿಕೆ, ಮತ್ತು ಈ ದೇಶವನ್ನು ಕಾಪಾಡಿದಂಥ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ. ಇದನ್ನು ನಾವು ತಗೊಂಡು ನಾವೇನು ಫ್ರೀಡಮ್ ಪಾರ್ಕ್ಗೆ ಹೋದರೆ ಇದನ್ನು ತಡೀತೀರಾ, ಇದನ್ನು ವಿರೋಧ ಮಾಡ್ತೀರಾ. ಆದರೆ ಇವತ್ತು ದೊಣ್ಣೆಗಳು, ಮುಚ್ಚುಗಳು ಎತ್ಕೊಂಡು ನೀವು ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ ಈ ಪಥಸಂಚಲನಗಳಾಗಲಿ ಮತ್ತು ಏನೋ ಒಳ್ಳೆ ದೊಡ್ಡ ರ್ಯಾಲಿಗಳು ಮಾಡ್ತೀರಾ, ಅದಕ್ಕೆ ಮಾತ್ರ ನೀವು ಅನುಕೂಲ ಮಾಡ್ಕೊಳ್ತೀರಾ. ನಾವೇನು ಕೇಳ್ತದೆ, ಈ ದೇಶವನ್ನು ರಕ್ಷಿಸಿದಂಥ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಹೋರಾಟ ಮಾಡಬೇಕಾ? ಇವತ್ತು ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಸರ್ಕಾರ ತೆಲಂಗಾಣದಲ್ಲಿ 206 ಅಡಿ, ತೆಲಂಗಾಣದಲ್ಲಿ 175 ಅಡಿ, ಆಂಧ್ರ ಪ್ರದೇಶದಲ್ಲಿ 206 ಅಡಿ, ಮಹಾರಾಷ್ಟ್ರ ಸರ್ಕಾರ
450 ಅಡಿ. ಮಾತೆತ್ತಿದ್ರೆ ಬಿಜೆಪಿ ಬಂದು ಸಂವಿಧಾನ ವಿರೋಧಿಗಳು ಅಂತ ಹೇಳ್ತೀರಾ. ಮಾತೆತ್ತಿದ್ರೆ ಬಿಜೆಪಿ ಅವರು ಸಂವಿಧಾನ ವಿರೋಧಿಗಳು ಅಂತೀರಾ. ಸರಿ, ನಿಮ್ಮ ಮಾತು ನಾನು ಒಪ್ಕೊಂತೀನಿ. ಆದ್ರೆ ಬಿಜೆಪಿ ಸರ್ಕಾರ 450 ಅಡಿ ಮಾಡಿದ್ದಾರೆ. ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಬಾಬಾ ಸಾಹೇಬ್ರವರದ್ದು ಒಂದು ಪುತ್ಥಳಿ 450 ಅಡಿ ಮಾಡಿದ್ದಾರೆ. ಮತ್ತೆ ನೀವು ಹೇಳಿಕೆ ಕೊಟ್ಟು 1 ವರ್ಷ ಆದ್ರೂ ಯಾಕೆ ಕೆಲಸ ಮಾಡಿಲ್ಲ? ನೀವು ಯಾಕೆ ಇದರಲ್ಲಿ ತಾರತಮ್ಯ ಮಾಡ್ತೀರಾ ಅನ್ನೋದು ನಮ್ಮ ಒಂದು ಪ್ರಶ್ನೆ. ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿ ಹೋರಾಟ ಮಾಡ್ಬೇಕನ್ನೋದು ನಮ್ಮ ಒಂದು ಪ್ರಶ್ನೆ. ಇವತ್ತು ಬೇರೆ ರಾಜ್ಯಗಳಲ್ಲಿ ಆ ಪುತ್ಥಳಿ ಮಾಡೋದಕ್ಕೆ ಒಂದು ಅರ್ಜಿ ಕೂಡ ಕೊಟ್ಟಿಲ್ಲ. ಒಂದು ಸಂಘಟನೆಯವರು ನಮಗೆ ಪುತ್ಥಳಿ ಮಾಡಿಕೊಡ್ರಿ ಅಂತೇಳಿ ಒಂದು ಅರ್ಜಿನೂ ಕೊಟ್ಟಿಲ್ಲ. ನಾನು ಅಂಬೇಡ್ಕರ್ ಪರವಾಗಿದ್ದೀನಿ, ದಲಿತರ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ ಅಂತ ಅವ್ರು ಯಾರು ಹೇಳಿಲ್ಲ. ಆದರೆ ಮಾಡಿ ತೋರಿಸಿದ್ದಾರೆ. ಬಾಬಾ ಸಾಹೇಬ್ರ ಪುತ್ಥಳಿ ಮಾಡಿ ತೋರಿಸಿದ್ದಾರೆ. ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೊಂದು ಮಾದರಿ ಆಗೋತರ ನಾನು ಹೇಳಿಲ್ಲ, ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಆಗಿನ ಸರ್ಕಾರ KCR ಆಗಿರ್ಬೋದು, ಮತ್ತೆ ಜಗನ್ಮೋಹನ್ ರೆಡ್ಡಿ ಇವರೆಲ್ಲ ಮಾಡಿ ತೋರಿಸಿದ್ದಾರೆ. ತಾವು ಮಾತಾಡಿದ್ರೆ ನಾನು ಸಂವಿಧಾನದ ಪರವಾಗಿ, ನಾನು ದಲಿತರ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿ. ಈಗ ಎಲ್ಲಿ ಮಾಡಿದ್ದೀರಾ? ನಾವೇನು ಕೇಳ್ತಾ ಇದ್ದೀವಿ? ಯಾರಾದರೂ ಸಂವಿಧಾನ ವಿರೋಧಿಗಳು ಒಂದು ಪುತ್ಥಳಿ ಮಾಡ್ರಿ ಅಂತ ಕೇಳ್ತಾ ಇದ್ದೀರಾ? ನಾನು ಈ ದೇಶ ಸಂವಿಧಾನ ಕೊಟ್ಟಂತ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಆ ಜಯಂತಿ ಬಂದಾಗ ನೀವು ಘೋಷಣೆ ಮಾಡ್ತೀರಲ್ಲ, ದಯವಿಟ್ಟು ಅದನ್ನ ಬಿಡ್ರಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ನೀವೆಲ್ಲ ಒಂದು ಪ್ರಶ್ನೆ ಮಾಡಬೇಕಾಗುತ್ತೆ. ಏನು ಪ್ರಶ್ನೆ ಅಂದರೆ 200 ಮೀಟರ್ ಯಾಕೆ ಅಂತ ನನ್ನ ಸುಮಾರು ಕಡೆ ಕೇಳೋದು. 200 ಮೀಟರ್ ಯಾಕಂದ್ರೆ ಗುಜರಾತಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ 182 ಮೀಟರ್. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ 200 ಮೀಟರ್ ಆಗ್ಬೇಕನ್ನೋದು ನಮ್ಮ ಒತ್ತಾಯ. ಯಾಕಂದ್ರೆ ಈ ದೇಶವನ್ನು ರಕ್ಷಿಸಿದಂತ ಪಿತಾಮಹ 4 ಮಕ್ಕಳನ್ನ ಹೆಂಡತಿಯನ್ನ ಕಳ್ಕೊಂಡು ನಮಗಾಗಿ 2 ವರ್ಷ 11 ತಿಂಗಳು 17 ತಿಂಗಳ ಒಂದು ಸಂವಿಧಾನ ಬರೆದುಕೊಟ್ಟಂತ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ 200 ಮೀಟರ್ ಆಗ್ಬೇಕನ್ನೋದು ನಮ್ಮ ಒತ್ತಾಯ. 200 ಮೀಟರ್ಗಿಂತ ಏನಾದರೂ ಕಮ್ಮಿ ಮಾಡಿದ್ರೆ ನಾವು ಬಿಡೋದಿಲ್ಲ. ಅದು ನಾವು ಯಾವ ರೀತಿ ಹೋರಾಟ ಮಾಡೋದಕ್ಕೂ ನಾವು ಹಿಂಜರಿಯೋದಿಲ್ಲ. ನಾವು ನಮ್ಮ ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ತಕ್ಕ ಪಾಠ ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತೆ 23/3/2026 ಇದೇ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಹೊಸಕೋಟೆ ತಾಲೂಕು ಕಚೇರಿಯಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು 3ನೇ ಹಂತದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ದಲಿತ ಸಂಘಟನೆಗಳು, ಹೋರಾಟಗಾರರು ಎಲ್ಲರೂ ಕೈ ಜೋಡಿಸ್ತಿದ್ದಾರೆ. ಈ ಹೋರಾಟವನ್ನು ಯಶಸ್ಸು ಮಾಡಿ ಈ ಹೋರಾಟ ಮೂಲ ಉದ್ದೇಶ ಏನಿದೆ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತೇಳಿ. ಇದನ್ನ ಈ ಸಂದರ್ಭದಲ್ಲಿ ಈ ಒಂದು ಹೋರಾಟ ಬಂದು ಪಾದಯಾತ್ರೆಯಿಂದ ಹೋಗಿ ನಾವು ಅವ್ರಿಗೆ ಮನವಿ ಕೊಟ್ಟು ನಾವು ಮನೆಗೆ ಹೋಗೋದಿಲ್ಲ. ಇದು ಶತಾಯಗತ ನಮ್ಮ ಪ್ರಾಣವನ್ನು ಬಿಡ್ತೇವೆ ಹೊರತು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ. ನಾವು ಈ ಹೋರಾಟವನ್ನು ಯಶಸ್ಸು ಮಾಡಿಕೊಂಡೆ ನಾವು ಮನೆಗೆ ಹೋಗ್ತೀವಿ. ಇಲ್ಲಾಂದರೆ ನಮ್ಮನ್ನು ಕರ್ಕೊಂಡು ಜೈಲು ಬಿಟ್ಟರೆ ನಾವು ಸಂತೋಷಕ್ಕೆ ಜೈಲಿಗೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.